हेलो फ्रेंड्स, वेलकम टू केचूस होम एंड किचन ಚಾನಲ್। ಇವತ್ತು ನಾನು ನಿಮಗೆ ಸೀಗಡಿ ಬುರ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ। ಸ್ಟಾರ್ಟ್ ಮಾಡೋಣ। ಇಲ್ಲಿ ಸೀಗಡಿ ಬುರ್ಜಿಗೆ ಇಷ್ಟು ತಗೊಂಡಿದ್ದೀನಿ, ಒಂದು ಇಡ್ಲಿ ಕಪ್ ಆಗಷ್ಟು ತಗೊಂಡಿದ್ದೀನಿ ಸೀಗಡಿನ, ಸಣ್ಣ ಸೀಗಡಿ ಇದು। ಇವಾಗ ಇದನ್ನ ಹುರ್ಕೋಬೇಕು ನಾವು ಡ್ರೈ ಆಗಿ। ಮೊದಲಿಗೆ ಹುರ್ಕೊಳ್ಳೋಣ, ಏನು ಎಣ್ಣೆ ಏನು ಹಾಕದೆ ಡ್ರೈ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತರ ಹುರ್ಕೋಬೇಕು। ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ಸೊ ಆ ಟೈಮಲ್ಲಿ ಆಫ್ ಮಾಡ್ಕೊಂಡ್ರೆ ಸಾಕು। ನೋಡಿ, ಇವಾಗ ಬುರ್ಜಿಗೆ ಸೀಗಡಿ ಫ್ರೈ ಆಗಿದೆ, ಗರಿ ಗರಿ ಆಗುತ್ತಲ್ವಾ, ಆ ಟೈಮಲ್ಲಿ ಆಫ್ ಮಾಡ್ಕೊಂಡ್ರೆ ಸಾಕು। ಈಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ। ಈಗ ಪ್ಯಾನ್ಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ। ಎಣ್ಣೆ ಬಿಸಿ ಆದ್ಮೇಲೆ ಈಗ ನಾವು ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀವಿ। ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ। 1 ಕಪ್ ಸೀಗಡಿಗೆ 4 ಸಣ್ಣ ಸೈಜ್ ಈರುಳ್ಳಿನ ಚಾಪ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ। ಹಾಗೆಯೇ ಹಸಿಮೆಣಸಿನಕಾಯಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ। ನಾನು ಇಲ್ಲಿ 4 ಹಾಕ್ಕೊಂಡಿದ್ದೀನಿ। ಈಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು। ಇನ್ನ ಒಂದು ಮೀಡಿಯಂ ಸೈಜ್ ಸೀಗಡಿ ಬರುತ್ತೆ, ನೀವು ಅದರಲ್ಲೂ ಕೂಡ ಮಾಡ್ಕೋಬಹುದು। ಇದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ। ಮೊಟ್ಟೆ ಬುರ್ಜಿ ಮಾಡ್ತೀವಲ್ಲ ಹಾಗೇನೆ ಮಾಡ್ತೀವಿ, ಸೊ ಸೀಗಡಿ ಎಲ್ಲ ಆ್ಯಡ್ ಮಾಡಿದಾಗ ಇನ್ನ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಹಾಗೇನೆ ತುಂಬಾನೇ ಚೆನ್ನಾಗಿರುತ್ತೆ। ನೀವು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಮಾಡ್ಕೋಬಹುದು। ನೋಡಿ, ಈರುಳ್ಳಿ ಈಗ ಸ್ವಲ್ಪ ಸಾಫ್ಟ್ ಆಗಿದೆ, ಬಾಡಿದೆ। ಈಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋ ಸೀಗಡಿನ ಆ್ಯಡ್ ಮಾಡ್ತಾ ಇದ್ದೀನಿ। ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ। ನಾನು ತುಂಬ ಟೈಮ್ ತಗೊಳ್ಳಲ್ಲ, ರೋಸ್ಟ್ ಮಾಡಿರೋದ್ರಿಂದ ಸೀಗಡಿ ಬೇಗನೆ ಬೇಯುತ್ತೆ। ಹಾಗೆಯೇ ತುಂಬ ಸಣ್ಣ ಸೀಗಡಿ ತಗೊಂಡಿದ್ದೀನಿ ನಾನು, ಹಾಗಾಗಿ ಬೇಗನೆ ಬೇಯುತ್ತೆ। ಇದೊಂದು 2 ನಿಮಿಷ ಹೀಗೆ ಫ್ರೈ ಮಾಡೋಣ ಸಾಕು। 2 ನಿಮಿಷ ಹೀಗೆ ಫ್ರೈ ಮಾಡಿದ್ದೀನಿ। ಈಗ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡೋಣ। 1 ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ। ಟೊಮ್ಯಾಟೊ ಜೊತೆನೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನ್ ಹಾಕಿದ್ದೀನಿ। ಹಾಗೆಯೇ ಅಚ್ಕಾರದ ಪುಡಿ, ತುಂಬ ಖಾರ ಇದೆ, ಸೊ ನಾನು ಇದನ್ನ ಲೈಟಾಗಿ ಹಾಕ್ಕೊತಾ ಇದ್ದೀನಿ। ಹಾಗೆಯೇ ಒಂದು 1/4 ಟೀ ಸ್ಪೂನ್ ಧನಿಯಾ ಪುಡಿ, ಟೊಮ್ಯಾಟೊ ಈಗ ಮಸಾಲ ಜೊತೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಸಾಫ್ಟ್ ಆಗಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ। ಡ್ರೈ ಸೀಗಡಿ ಆಗಿರೋದ್ರಿಂದ ಉಪ್ಪಿನ ಅಂಶ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕೋಬೇಕು, ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ। ಸೊ ನಾನು ಸ್ವಲ್ಪ ಲೈಟಾಗಿ ಹಾಕ್ತಾ ಇದ್ದೀನಿ। ಸೊ ಟೊಮ್ಯಾಟೊ ಸಾಫ್ಟ್ ಆಗಿದೆ। ಈಗ ನಾವು ಮೊಟ್ಟೆ ಆ್ಯಡ್ ಮಾಡೋಣ। ಈಗ ಚೆನ್ನಾಗಿ ಎಲ್ಲದನ್ನು ಡ್ರೈ ಆಗಿ ಫ್ರೈ ಮಾಡೋಣ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ। ಮೊಟ್ಟೆ ಹಾಗೇನೆ ಈರುಳ್ಳಿ ಮೇಯ್ನ್ ಆಗಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ। ಮೊಟ್ಟೆ ಬುರ್ಜಿ ಯಾವಾಗಲೂ ಬೋರ್ ಆಗಿದ್ರೆ ನೀವು ಈ ಥರ ಸೀಗಡಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ। ಹಾಗೆಯೇ ಪನ್ನೀರ್ ಬುರ್ಜಿನೂ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಟ್ರೈ ಮಾಡಿ, ಅದು ಸಖತ್ತಾಗಿರುತ್ತೆ। ಮೊಟ್ಟೆ ಎಲ್ಲ ಈಗ ಡ್ರೈ ಆಗಿದೆ, ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ। ಹಾಗೆಯೇ ಸ್ವಲ್ಪ ನಿಂಬೆಹಣ್ಣು ರಸ ಲೈಟಾಗಿ ಹಾಕ್ಕೊಳ್ಬೇಕು, ಅರ್ಧ ನಿಂಬೆಹಣ್ಣು ಬೇಡ, ಇನ್ನು 1/4 ಭಾಗ ಹಾಕ್ಕೊಳ್ಳಿ।
ಇವಾಗ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತೀನಿ. ಸೀಗಡಿ ಬುರ್ಜಿ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇದು ಅನ್ನ ರಸಂ ಜೊತೆ ಚೆನ್ನಾಗಿರುತ್ತೆ. ಹಾಗೇನೆ ಗಂಜಿ ಮಾಡಿದಾಗನು ತುಂಬಾನೇ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಹಾಕೊಂಡು ತಿಂದರೆ. ಸೊ ಇನ್ನು ಗ್ರೇವಿ ಥರನೂ ಮಾಡ್ಬೋದು. ಇದು ಡ್ರೈ ಬುರ್ಜಿ ಮಾಡಿದ್ದೀನಿ. ಇನ್ನು ನೀವು ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕಿಬಿಟ್ಟು ಗ್ರೇವಿ ಥರನೂ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಅನ್ನಕ್ಕೇನೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.